ತಾಲಾ. ಈ ರೀತಿ ಅವ್ರಿಗೆ ನಿಜಾತ್ ಇದೆ, ಕರಾಮಾತ್ ಇದೆ. ಇನ್ನೊಂದು ಕರಾಮಾತ್ ಏನಿದೆ ಅಂದರೆ ಹಜರತ್ ಅಲಿ ರದಿಯಲ್ಲಾಹು ತಾಲಾ ಅನ್ನೋದು ದೊಡ್ಡವರು ಆಗಿದ ನಂತರ ಯಾವ ರೀತಿ ಕುರಾನ್ ಶರೀಫನ್ನು ಓದಿದ್ರು ಅವರು. ಕುರಾನ್ ಶರೀಫ್ ಯಾವ ರೀತಿ ಓದಿದ್ರು? ಈಗ ಜಾಸ್ತಿ ಕುದುರೆಯಲ್ಲಿ ಯಾರು ಕುಂದ್ರಕೊಂಡು ಓಡಾಡಂಗಿಲ್ಲ. ಠೀಕ್. ಮೊದಲಿನ ಕಾಲನಲ್ಲಿ ಯುದ್ಧನಲ್ಲಿ ಅಲ್ಲಿ ಇಲ್ಲಿ ಊರಿಗೆ ಹೋಗ್ಬೇಕಂದ್ರೆ, ಪ್ರವಾಸ ಮಾಡ್ಬೇಕಂದ್ರೆ ಕುದುರೆ ಮೇಲೆ ಹತ್ತಿ ಪ್ರವಾಸ ಮಾಡ್ಕೊಂಡು ಹೋಗಿ ಬರೋದು ಪ್ರಯತ್ನ ಮಾಡ್ತಿದ್ರು. ಹಜರತ್ ಅಲಿ ರದಿಯಲ್ಲಾಹು ತಾಲಾ ಕುರಾನ್ಗೆ ಅತಿ ಜಾಸ್ತಿ ಪ್ರೀತಿ ಮಾಡ್ತಿದ್ರು. ಕುರಾನ್ ಆ ರೀತಿ ಓದ್ತಿದ್ರು. ಅದು ಎಂಥದ್ದು ಫಾಸ್ಟ್, ಎಷ್ಟು ಸಮಯದಲ್ಲಿ ಎಷ್ಟು ಕುರಾನ್ ಮುಕ್ತಾಯ ಮಾಡ್ತಿದ್ರು ಅವ್ರು. ಯಾವ ರೀತಿ ಹಜರತ್ ಅಲಿ ರಿವಾಯತ್ ಇಲ್ಲಿ ತನಕ ಬಂದಿದೆ, ಹಜರತ್ ಅಲಿ ರದಿಯಲ್ಲಾಹು ತಾಲಾ ಕುದುರೆ ಮೇಲೆ ಕುಂದ್ರದ ಮುಂಚೆ ಒಂದು ಕಾಲು ಇಟ್ಟಿದ ನಂತರ ಇನ್ನೊಂದು ಕಾಲು ಅಚ್ಚಾಗಡೆ ಇಡೋದು ಮುಂಚೆನೆ ಇಡೀ ಪೂರ್ತಿ ಕುರಾನನ್ನು ಮುಕ್ತಾಯ ಮಾಡ್ತಿದ್ರು ಹಜರತ್ ಅಲಿ ರದಿಯಲ್ಲಾಹು ತಾಲಾ. ಒಂದು ಕಾಲು ಇಟ್ಟು ಹತ್ತ ಕುಂತಿದ್ದಾರೆ, ಹಿಂಗೆ ಒಂದು ಕಾಲು ಹತ್ತಿದ ನಂತರ ಇನ್ನೊಂದು ಕಾಲು ಆಚಾಗಡೆ ಇಡೋದು ಮುಂಚೆನೆ ಇಡೀ ಪೂರ್ತಿ ಕುರಾನವನ್ನು ಮುಕ್ತಾಯ ಕುಂತಿದೆ. ಆ ರೀತಿ ಕುರಾನ್ ಓದ್ತಿದ್ರು ಹಜರತ್ ಅಲಿ ರದಿಯಲ್ಲಾಹು ತಾಲಾ. ನೋಡ್ರಿ ಎಷ್ಟು ಪ್ರೀತಿ ಇರ್ಬೋದು ಕುರಾನ್ ಮಸ್ಜಿದ್ನಲ್ಲಿ ಅವರು. ಆ ರೀತಿ ಫಾಸ್ಟ್ ಕುರಾನ್ ಶರೀಫ್ ಓದ್ತಿದ್ರು ಹಜರತ್ ಅಲಿ ರದಿಯಲ್ಲಾಹು ತಾಲಾ. ಇಲ್ಲಿ ತನಕ ಸಖಾವತ್ ಅಂತ ಬಂದಿದೆ. ಹಜರತ್ ಅಲಿ ರದಿಯಲ್ಲಾಹು ತಾಲಾ ಜಾಸ್ತಿ ಪ್ರಾರ್ಥನೆ ಮಾಡ್ತಿದ್ರು, ಅಲ್ಲಾಹನ ಇಬಾದತ್ ಮಾಡ್ತಿದ್ರು. ಏಕೆಂದ್ರೆ ನೋಡ್ರಿ ಎಷ್ಟು ಅಲ್ಲಾಹನ ಸಂತರ ಬಂದಿದ್ದಾರೆ, ಅಲ್ಲಾಹನ ನೇಕ ಭಕ್ತಗಳು ಬಂದಿದ್ದಾರೆ. ಅವ್ರಿಗೆ ಶಾಂತಿ ಅಂದರೆ ಪ್ರಪಂಚದಿಂದ ಅದೇ ಇದು ವಸ್ತು ನೋಡಿ ಶಾಂತಿ ತಗೊಂತಿದ್ದಿಲ್ಲ ಅವರು. ಅಲ್ಲಾಹನ ಪ್ರಾರ್ಥನೆ ಮಾಡಿನೇ ಶಾಂತಿ ತಗೊಂತಿದ್ರು ಅವರು. ಇವತ್ತು ನಮ್ಗೆ ಏನಾದ್ರೆ ಬೇಸರ ಆಗಿದ್ರೆ, ಬೇಜಾರಾಗಿದ್ರೆ ನಾವು ಏನು ಮಾಡ್ತೀವಿ? ಎಲ್ಲರೂ ಟೂರ್ಗೆ ಹೋಗಿ ಬರ್ಬೇಕು ನೋಡಿ, ಆ ಪ್ಲೇಸ್ ನೋಡ್ಕೊಂಡು ಬರ್ಬೇಕು ನೋಡಿ, ಅವ್ರ ಊರಿಗೆ ಹೋಗಿ ಬರ್ಬೇಕು ನೋಡಿ. ಏಕೆಂದ್ರೆ ಸ್ವಲ್ಪ ಸುಖ ಸಿಗ್ತೈತಿ, ಶಾಂತಿ ಸಿಗ್ತೈತಿ. ಇವತ್ತು ನಮ್ಮ ಕಾಲ ಜನ್ರೇಷನ್ ಯಾವ ರೀತಿ ಇದೆ ನಾವು ಆ ರೀತಿ ನೋಡ್ಕೊಂಡು ಹೋಗ್ತಿದ್ವಿ. ಮೊದಲಿನ ಕಾಲನಲ್ಲಿ ಟೂರ್ಗೀರ್ ಹೋಗ್ತಿದ್ದಿಲ್ಲ. ಹಂಗೇನಾದ್ರೆ ಮನಸ್ ಬೇಜಾರಾಗಿದ್ರೆ, ದುಃಖ ಆಗಿದ್ರೆ ಅದು ಶಾಯರ್ ಹೇಳ್ತಾರಿಲ್ಲ, जीने की तरफ देख ना मरने की तरफ देख, जीने की तरफ देख ना मरने की तरफ देख, जब चोट लगे दिल को तो मदीने की तरफ देख, जब चोट लगे दिल को तो मदीने की तरफ देख. ಸಹಾಬಾ ಕರಾಮ್ ಅವರು ಏನಾದ್ರೂ ಮನಸ್ಸಿಗೆ ನೋವು ಆಗಿದ್ರೆ, ಮನಸ್ಸಿಗೆ ಏನಾದ್ರೂ ದುಃಖ ಮುಟ್ಟಿದ್ರೆ ಮೊದಲಿಗೆ ಗುಂಬದೆ ಖಜ್ರಾಗಿ ನೋಡ್ತಿದ್ರು ಎಲ್ಲರೂ. ಯಾ ರಸೂಲಲ್ಲಾಹಿ ಉನ್ಜುರ್ ಹಾಲನಾ, ಯಾ ಹಬೀಬಲ್ಲಾಹ್ ಇಸ್ಮಾ ಕಾಲನಾ, ಯಾ ರಸೂಲಲ್ಲಾಹ್ ಬಾಳ ದುಃಖ ಬಂದಿದೆ, ಒಂದು ದೃಷ್ಟಿ ನಮ್ಮ ಮೇಲೆ ಹಾಕ್ರಿ ಯಾ ರಸೂಲಲ್ಲಾಹ್. ಅವ್ರು ಸಹಾಬಾ ಕರಾಮ್ ಹೇಳ್ತಿದ್ರು ಅಜಾಂದೇರಿ. ಹಜರತ್ ಅಲಿ ರದಿಯಲ್ಲಾಹು ತಾಲಾ ಅವರು ನಾವು ಹೇಳಕೊಂತೀವಿ, ಸಹಾಬಾ ಕರಾಮ್ ಅವರು ಏನು ಮಾಡ್ತಿದ್ರು? ಏನಾದರೂ ದುಃಖವನ್ನು ಬಂದಿದ್ರೆ, ಅವ್ರ ಮನಸ್ಸು ನೋವಾಗಿದ್ರೆ, ಏನಾದರೂ ಮನೇಲಿ ಕಷ್ಟ ಬಂದಿದ್ರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ನೆನಪು ಮಾಡ್ತಿದ್ರು. ಯಾ ರಸೂಲಲ್ಲಾಹಿ ಉನ್ಜುರ್ ಹಾಲನಾ, ಯಾ ರಸೂಲಲ್ಲಾಹ್ ನಮ್ಮ ಕಡೆ ಒಂದು ದೃಷ್ಟಿ ಹಾಕ್ರಿ ಯಾ ರಸೂಲಲ್ಲಾಹ್. ಏಕೆಂದರೆ ನೋಡ್ರಿ ಆ ಪ್ರೀತಿ ಇರುತ್ತದೆ ಆ ರೀತಿ. ಇವತ್ತು ನಮ್ಮ ಜನ್ರೇಷನ್ನಲ್ಲಿ ಹೇಗಿರ್ತದೆ, ನಮ್ಮ ಪರಿಸರ ಹೇಗಿರ್ತೈತಿ ಆ ರೀತಿ ನಾವು ಇರ್ತೀವಿ. ನಮ್ಮ ಅಕ್ಕಪಕ್ಕದಿರೋ ಜನರನ್ನೇ ಸರಿ ಇಲ್ಲಪ್ಪ ಅಂದರೆ ನಮ್ಮ ಮನೆಯೊಳಗೆ ಅದೇ ರೀತಿ ಪರಿಸ್ಥಿತಿ ಆಗುತ್ತದೆ. ಠೀಕ್. ಅವರು ಬೇನಮಾಜಿ ಅಂದರೆ ನಾವು ಬೇನಮಾಜಿ ಆಗ್ತೀವಿ. ಅದೇ ಭಯ ಪಡ್ಕೊಂಡು ಇರೋರು ಇಸ್ಲಾಂ ಪಕ್ಕ ಮುಸಲ್ಮಾನರು ಅದಾರಪ್ಪ, ಎನಿ ಟೈಮ್ ನಮಾಜ್ ಮಾಡೋರು ಅದಾರ, ಅಲ್ಲಾನಿಗೆ ಭಯ ಪಡ್ಕೊಂಡು ಇಸ್ಲಾಂ ದಾರಿ ನಡ್ಕೊಂಡು ಹೋಗೋರ, ಅವ್ರಿಗೆ ನೋಡಿ ನಮಗೆ ಒಂದು ಭಯ ಹೊಡ್ತೈತಿ. ಅವ್ರು ಯಾವ ರೀತಿ ಇರ್ತಾರಪ್ಪ, ನಾವೇ ಆ ರೀತಿ ಇರಬೇಕು, ನಮಗೆ ನಾಚಿಕೆ ಬರ್ತೈತಿ. ಆದರೆ ನಾವು ಏನು ಮಾಡಬೇಕು? ನಮ್ಮ ಪರಿಸರ ನಾವು ಸ್ವಚ್ಛತೆ ಮಾಡಬೇಕು, ನಾವು ಆ ರೀತಿ ಇಟ್ಕೊಂಡು ಹೋಗಬೇಕು. ನಮ್ಮನ್ನು ನೋಡಿ ಬೇರೆ ಜನರು ಸುಧಾರಣೆ ಆಗಬೇಕು. ಹಜರತ್ ಅಲಿ ರದಿಯಲ್ಲಾಹು ತಾಲಾ ಪ್ರಾರ್ಥನೆ ಮಾಡ್ತಿದ್ರು, ನಮಾಜನ್ನು ಮಾಡ್ತಿದ್ರು. ಹೊರಗಡೆ ಯಾವ ರೀತಿ ಇರಬೇಕು ಆ ರೀತಿ ಇರ್ತಿದ್ರು. ಮನೆಯಲ್ಲಿ ಬಂದಿದ ನಂತರ ಎಲ್ಲರ ಜೊತೆ ಖುಷಿಯಾಗಿರ್ತಿದ್ರು. ಹೆಂಡತಿ ಜೊತೆ, ಮಕ್ಕಳ ಜೊತೆ, ಮನೆಯಲ್ಲಿ ಏನು ಗುಲಾಮ್ ಕೆಲಸ ಮಾಡ್ತಿದ್ರು ಜನರು, ಆ ಜನರ ಜೊತೆ ಖುಷಿಯಾಗಿರ್ತಿದ್ರು. ಯಾವ ರೀತಿ ಅಂದರೆ ಹಜರತ್ ಅಲಿ ರದಿಯಲ್ಲಾಹು ತಾಲಾ ಒಂದು ಸಾರಿ ಪ್ರಾರ್ಥನೆ ಮಾಡಕ್ಕೆ ಕುಂತಿದ್ರು. ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ತನ್ನ ಗುಲಾಮ್ಗೆ ಕರೆದಿದ್ರು. ಅಯ್ಯ ನನ್ನ ಗುಲಾಮ್ ಒಳಗಡೆ ಬಾ, ಅಯ್ಯ ಗುಲಾಮ್ ನನ್ನ ಕಡೆ ಬಾ ಅಂತೂ ಕರೆಯಾಕೆ ಕುಂತಿದ್ರು. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 10 ಸಾರಿ 70 ಸಾರಿ ಬರೆದಿದ್ರು, ನನ್ನ ಕಡೆ ಬಾ, ನನ್ನ ಕಡೆ ಬಾ ಅಂತ ಒದರಿ ಹೇಳಕ್ಕೆ ಕುಂತಿದ್ರು. ಗುಲಾಮ್ ಏನು ಮಾಡಿದ? ಹೊರಗಡೆ ನಿಂತಿದ್ದಾನೆ, ಒಳಗಡೆ ಬರಕ್ಕೆ ಕುಂತಿದ್ದಿಲ್ಲ. ಹಜರತ್ ಅಲಿ ರದಿಯಲ್ಲಾಹು ತಾಲಾ ನಾನು 70 ಸಾರಿ ಒದರಿದ್ದೀನಿ, ಕರೆದಿದ್ರೆ ಬರಕ್ಕೆ ಕುಂತಿಲ್ಲ ಅಂತ ಸಿಟ್ಟನ್ನು ಹೊರಗಡೆ ಬಂದರು. ಹೇಗೆ ಹೊರಗಡೆ ಬರಬೇಕಿತ್ತು? ಅಕ್ಕಪಕ್ಕ ನೋಡ್ತಾ ಇருந்து ಆ ಗುಲಾಮ್ ಕದದ ಪಕ್ಕಕ್ಕೆ ನಿಂತಿದ್ದಾನೆ. ಯಾಕೆ ನಾನು ಕರೆದಿದ್ದು ನಿನಗೆ ಧ್ವನಿ ಬಂದಿಲ್ಲ? ನಾನು ಇಷ್ಟು ಸಾರಿ ಕರೆಯಾಕೆ ಕೂತಿದ್ದೀನಿ, ನಿನಗೆ ಕೇಳಕ್ಕೆ ಕುಂತಿಲ್ಲ? ಅಯ್ಯ ಅಲಿ, ನಾನು ಕೇಳಿದ್ದೆ ನಿಮ್ಮ ಧ್ವನಿ, ನೀವು ಕರೆಯಾಕೆ ಕುಂತಿದ್ರಿ, ಮತ್ತೆ ಹೇಗೆ ಬಂದಿಲ್ಲ? ಅಯ್ಯ ಅಲಿ, ನಾನು ಇಷ್ಟು ವರ್ಷ ಆಯಿತು ನಿಮ್ಮ ಮನೆಯೊಳಗೆ ಸೇವೆ ಮಾಡಿ, ನಿಮ್ಮ ಮನೆಯಲ್ಲಿ ಕೆಲಸವನ್ನು ಮಾಡಿ, ಇವತ್ತಿಗಾಗಿ ನಾನು ನಿಮ್ಮ ಮುಖದ ಮೇಲೆ ಸಿಟ್ಟು ನೋಡಿಲ್ಲ. ಅಯ್ಯ ಅಲಿ, ಸಿಟ್ಟು ನೋಡಿಲ್ಲ. ಬರೀ ಯಾವಾಗ ನೋಡಿದ್ರೆ ನನ್ನ ಪ್ರೀತಿ ಜೊತೆ ಮಾತಾಡ್ತೀರಿ ನೀವು, ಖುಷಿಯಾಗಿ ಇರ್ತೀರಿ ನೀವು. ಇವತ್ತು ನನ್ನ ಮನಸ್ಸಾಗಿದೆ ನಿಮ್ಮ ಮುಖದ ಮೇಲೆ ಸಿಟ್ಟು ನೋಡಬೇಕಂತ ಅಯ್ಯ ಅಲಿ. ಅದಕ್ಕೆ ಕಾರಣ ನಾನು ನಿಮ್ಮ ಮುಖದ ಮೇಲೆ ಸಿಟ್ಟು ನೋಡಬೇಕಂತೂ ನಾನು ಜಲ್ದಿ ಒಳಗಡೆ ಬಂದಿಲ್ಲ ಅಯ್ಯ ಅಲಿ. ಇವತ್ತು ನಿಮ್ಮ ಮುಖದ ಮೇಲೆ ಅಸುಂದರವಾದ ಸಿಟ್ಟು ನೋಡಿದ ನಂತರ ಎಷ್ಟು ಮನಸ್ಸಿಗೆ ಶಾಂತಿ ಆಯಿತು ಅಯ್ಯ ಅಲಿ. ನೋಡ್ರಿ, ಸಿಟ್ಟು ನೋಡೋದಕ್ಕೆ ಪ್ಲಾನಿಂಗ್ ಮಾಡಿ ಒಂದು ಏನಾದರೂ ನೋಡ್ತಿದ್ರು ಜನರು. ಆ ರೀತಿ ಜನರು ಮನೆಯಲ್ಲಿ ಇರೋದು ಪ್ರಯತ್ನ ಮಾಡಬೇಕು. ಇವತ್ತು ನಮ್ಮ ಜನರ ಪರಿಸ್ಥಿತಿ ಏನಿದೆ ಅಂದರೆ, ಪುರುಷರಿನ ಹೊರಗಿನ ಎಲ್ಲ ಟೆನ್ಷನ್ನು ಮನೆಯೊಳಗೆ ಹಾಕಿ ತುಂಬಿರ್ತಾರೆ. ಮನೆಯಲ್ಲಿ ಹೊರಗಡೆ ಎಲ್ಲ ಟೆನ್ಷನ್ ಇರ್ತಿದೆ, ಮನೆಯಲ್ಲಿ ತಂದು ಹಾಕಿರ್ತಾರೆ. ಅದಕ್ಕೆ ನಾವು ಹೇಳಿದಿಲ್ಲ, ಗಂಡ ಹೆಂಡತಿ ಮನೆಯಲ್ಲಿ ಇದ್ದಿದ್ದ ನಂತರ ಗಂಡ ಮನೆಯಲ್ಲಿ ಬರೋದು ಮುಂಚೆ ಯಾವ ರೀತಿ ಬರಬೇಕು, ಹೊರಗಡೆ ಹೋಗಿದ ನಂತರ ಯಾವ ರೀತಿ ಹೋಗಬೇಕು.
ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮನೆಯಲ್ಲಿ ಬರೋದು ಮುಂಚೆ ಏನು ಮಾಡ್ತಿದ್ರು, ಖುಷಿಯಾಗಿ ಬರ್ತಿದ್ರು, ನಕ್ಕೊಂತ ಬರ್ತಿದ್ರು. ಮನೆಯಲ್ಲಿರುವ ಹೆಣ್ಮಕ್ಕಳು ನೋಡಿ ಅವರಿಗೆ ಖುಷಿ ಪಡ್ಕೊಂತಿದ್ರು. ಎಲ್ಲ ಸಹಾಬಿಯಾತ್ ಉಮ್ಮಹಾತುಲ್ ಮುಅ್ಮಿನೀನ್ ಅವರು ನಕ್ಕೊಂಡು ಬರಾಕೊಂತಿದ್ದಾರೆ. ಮನೆಯಿಂದ ಹೊರಗಡೆ ಹೋಗೋದು ಮುಂಚೆ ಸುಮ್ಮನೆ ಹೋಗ್ತಿದ್ರು, ಏಕದಮ್ ಮೆತ್ತಾಗಿ ಹೋಗ್ತಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇವತ್ತು ನಮ್ಮ ಪಾಲನೆ ಪುರುಷರಿಗೆ ಇದು ಎಲ್ಲರಿಗೆ ಅವಶ್ಯಕತೆ ಇದೆ. ಎಲ್ಲರ ಪುರುಷರು ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವ ರೀತಿ ಮಾಡಿದ್ರು ಆ ರೀತಿ ಜೀವನ ಮಾಡಿ ಪ್ರಯತ್ನ ಮಾಡಬೇಕು. ಆ ರೀತಿ ಮಾಡಿದರೆ ಎಷ್ಟು ಸಂತೋಷ ಇರ್ತೈತಿ. ಹಜರತ್ ಅಲಿ ರದಿಯಲ್ಲಾಹು ತಾಲಾ ಇದು ವಾಕ್ಯಾತ್ ಹೇಳಿದ ನಂತರ ಒಂದು ಸಾರಿ ಹಜರತ್ ಅಲಿ ರದಿಯಲ್ಲಾಹು ತಾಲಾ ನೋಡ್ರಿ ಅಮೀರುಲ್ ಮುಅ್ಮಿನೀನ್ ಆಗಿದ್ದಾರೆ. ಏನು ಅಮೀರುಲ್ ಮುಅ್ಮಿನೀನ್, ಇಡೀ ಮುಸಲ್ಮಾನ್ ಜನರಿನ ಲೀಡರ್ ಇವರು, ಅಧ್ಯಕ್ಷರು, ಅಮೀರ್ ಆಗಿದ್ದಾರೆ. ಒಂದು ಸಾರಿ ಪ್ಯಾಟಿಗೆ ಹೋಗಿದ್ರು. ಈಗ ಯಾರಾದ್ರೂ ನೋಡ್ರಿ ಒಂದು ಊರಿನ ಅಧ್ಯಕ್ಷರಾಗಿದ್ದಾರಪ್ಪ ಅಂದ್ರೆ, ಒಂದು ಊರಿನ ಲೀಡರ್ ಆಗಿದ್ದಾರೆ ಅಂದ್ರೆ, ಅವರು ಕೈಯಲ್ಲಿ ಚೀಲ ತಗೊಂಡು ಹೋಗಿದ್ರೆ ಬೇರೆ ಜನರು ನೋಡಿ ಏನು ಹೇಳ್ತಾರ, ಅಯ್ಯೋ ಅಷ್ಟು ದೊಡ್ಡವರು ಹಿರಿಯರು, ಅವರು ಚೀಲ ಹಿಡ್ಕೊಂಡು ಹೊಂಟಿದಾರ, ಚಲೋ ಕಾಣೋದಿಲ್ಲ, ನಾವು ಚೀಲ ಹಿಡ್ಕೊಳ್ಳೋಣ ಅವ್ನ ಕೈನಿಂದ, ತೊಗೊಂಡು ಬರ್ರಿ, ನಾವು ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀವಿ, ನಿಮಗೆ ನಾವು ಚೀಲ ಹಿಡ್ಕೊಂಡು ಬರ್ತೀವಿ, ತೊಗೊಂಡು ಬರ್ರಿ, ನೀವು ಇದಕ್ಕೆ ಎಪ್ಸಾಕೊಂತಿದ್ರಿ. ಗೌರವ ಕೊಡ್ತಾರಲ್ಲ ಜನರು, ಯಾಕೆಂದ್ರೆ ಹಿರಿಯ ಮನುಷ್ಯಪ್ಪ ಅವ, ಊರಿಗೆ ಒಬ್ಬರೇ ಅವರು ಹಿರಿಯರು, ಅಂಥದ್ದು ಜವಾಬ್ದಾರಿ ಅವರಿಗೆ ಕೊಟ್ಟಿದ್ದಾರೆ ಇಡೀ ಊರಿನ ಜನರು ಅಂತ ನಾವು ಗೌರವ ಮರ್ಯಾದೆ ಕೊಡ್ತೀವಿ. ಹಜರತ್ ಅಲಿ ಅವರು ಪ್ಯಾಟಿಗೆ ಬಂದಿದ್ದಾರೆ ಸಂತಿ ಮಾಡೋದಕ್ಕೆ. ಬಂದಿದ ನಂತರ ಹಜರತ್ ಅಲಿಯವರು ಚೀಲ ಹಿಡಿದು ಎಲ್ಲ ಸಂತಿ ಮಾಡಕ್ ಕುಂತಿದ್ದಾರೆ. ಎಲ್ಲರೂ ಜನರು ನೋಡಿ ಅಮೀರುಲ್ ಮುಅ್ಮಿನೀನ್ ಅವರು ಸಂತಿ ಮಾಡಕ್ ಕುಂತಿದ್ದಾರ, ಎಲ್ಲ ತರಕಾರಿ ಖರೀದಿ ಮಾಡಕ್ ಕುಂತಿದಾರ, ಚೀಲ ಹಿಡ್ಕೊಂಡು ಅಡ್ಡಾಡಕ್ ಕುಂತಿದ್ದಾರ. ಅಲಿ ಚೀಲ ಕೊಡ್ರಿ, ಅಲಿ ಚೀಲ ಕೊಡ್ರಿ. ಇವತ್ತಿನ ಕಾಲಲ್ಲಿ ಯಾರಾದ್ರೆ ಹಂಗ ದೊಡ್ಡವ್ರು ಸಿಕ್ಕಿದ್ರೆ ಅಯ್ಯೋ ಬೈಸಾನ್ ಕೇಳಕ ಬಂದಿದ್ರಿನೇ, ನೋಡಿ ನನ್ ಹೆಂಗದನ ಶಿಷ್ಯ, ಹಿಂಗಿರ್ತಾರಪ್ಪ ನಮ್ಮ ಚೇಲೆಗಳು ಅಂತಾರ. ಹಜರತ್ ಅಲಿಯವರು ಆ ರೀತಿ ಮಾಡಿಲ್ಲ. ಅವರು ಏನ್ ಮಾಡಿದ್ರು, ಏನ್ ಚೀಲ ಕೇಳಕ್ ಬಂದಿದ್ರು, ಬೇಡ, ಮನಿದು ಕೆಲಸಗಳು ಮನಿನ ಜನರನ್ನೇ ಮಾಡಬೇಕು, ಬ್ಯಾರ್ಯರಿಗೆ ಚಲೋ ಕಾಣಂಗಿಲ್ಲ. ಇದು ನನ್ನ ಮಕ್ಕಳದಾವು, ಆ ಮಕ್ಕಳಿನ ಜವಾಬ್ದಾರಿ ನನ್ನ ಮೇಲೆ ಇದೆ, ಅದು ನಾನು ಪೂರ್ತಿ ಮಾಡಬೇಕು, ನಿಮ್ಗೆ ಎದಕ್ಕೆ ನಾನು ಚೀಲ ಕೊಡಬೇಕು. ಜನರು ಹೇಳಿದ್ರು, ಅಮೀರುಲ್ ಮುಅ್ಮಿನೀನ್ ನೀವು ಚೀಲ ಕೊಡ್ರಿ, ನಿಮ್ಮ ಕೈಯಲ್ಲಿ ಚಲೋ ಕಾಣಕುಂತಿಲ್ಲ, ನೀವು ಅಮೀರುಲ್ ಮುಅ್ಮಿನೀನ್ ಅದೀರಾ, ನಮ್ಮ ಹಿರಿಯರು ನೀವು ಅಧ್ಯಕ್ಷರು, ನೀವು ನಮ್ಮ ಅಮೀರ್ ಸಾಹೇಬರು, ನೀವು ಚೀಲ ಹಿಡ್ಕೊಂಡು ಪ್ಯಾಟಿಯಲ್ಲಿ ಅಡ್ಡಾಡಿದ್ರೆ ಚಲೋ ಕಾಣಕುಂತಿಲ್ಲ, ಬೇಡ, ನಂದು ಮನಿ ಇದೆ, ಮನಿ ಜವಾಬ್ದಾರಿ ನಾನು ಪೂರ್ತಿ ಒಣ್ಣೆ ಮಾಡಬೇಕು. ಹಜರತ್ ಅಲಿಯವ್ರು ನೋಡ್ರಿ ಯಾವ ರೀತಿ ಸಂದೇಶ ಪಡ್ಕೊಂತಾರೆ ಜನರಿಗೆ. ದೊಡ್ಡವಾದ ಸ್ಥಾನ ಆ ಜಗದಲ್ಲಿ ಇದೆ, ಮನಿದು ಸ್ಥಾನ ಏನಿದೆ ಅದರ ಪ್ರಕಾರ ಅವ್ರ ಜವಾಬ್ದಾರಿ ಎಲ್ಲ ನಿಭಾಯಿಸಕ್ ಕುಂತಿದ್ದಾರೆ, ಪೂರ್ತಿ ಮಾಡಕ್ ಕುಂತಿದ್ದಾರೆ ಹಜರತ್ ಅಲಿಯವರು. ಈ ರೀತಿ ಸಖಾವತ್ ಮಾಡಿದ್ರು. ಹಜರತ್ ಅಲಿ ರದಿಯಲ್ಲಾಹು ತಾಲಾ ಅನ್ಹು ಇಲ್ಲಿ ತನಕ ಬಂದಿದೆ. ಅವ್ರು ದಾನ ಮಾಡೋ ಮುಂದೆ ಯಾವ ರೀತಿ ದಾನ ಮಾಡ್ತಿದ್ರು, ಒಂದು ಕೈಯಲ್ಲಿ ದಾನ ಮಾಡಿದ್ರೆ ಇನ್ನೊಂದು ಕೈಗಿನ ಗೊತ್ತಾಗ್ತಿದ್ದಿಲ್ಲ. ಆ ರೀತಿ ಯಾರಾದ್ರೆ ಜನರು ಕೇಳಾಕ ಬಂದಿದ್ರೆ ಹಗಲಲ್ಲಿ ದಾನ ಕೊಡ್ತಿದ್ದಿಲ್ಲ ಅವರು, ಇಲ್ಲಪ್ಪ ನನ್ನ ಕಡೆ ಇಲ್ಲ ಆಮೇಲೆ ಕೊಡ್ತೀವಿ. ಹಗಲಲ್ಲಿ ಯಾರಾದ್ರೆ ದಾನ ಕೇಳಾಕ ಬಂದಿದ್ರೆ, ಭಿಕ್ಷೆ ಕೇಳಾಕ ಬಂದಿದ್ರೆ, ಇಲ್ಲಾಂದ್ರೆ ಹೊರಗಡೆ ಆಗ್ಲಿ ಎಲ್ಲಿ ನಿಂತಿದ್ರೆ, ಮೊದಲಿಗೆ ಸ್ವಲ್ಪ ಜನರು ಇವತ್ತಿನ ಕಾಲ ಏನು ಮಾಡ್ತಾರ, ಅಕ್ಕಪಕ್ಕದಲ್ಲಿ ಯಾರಾದ್ರೂ ನೋಡಾಕ್ ಕುಂತಾರಲ್ಲ ನೋಡ್ತಾರ. ಮೊದಲಿಗೆ ಏನಾದ್ರೆ ಅತಿ ಜಾಸ್ತಿ ಜನರು ನೋಡಾಕ್ ಕುಂತಿದಾರ ಅಂದ್ರೆ ರೊಕ್ಕನ ಪೆಂಡ ತೆಗಿತಾರ, ಎಣಸ್ತಾರ. ಅದು ಎಣಸೋದ್ ನೋಡಿದ್ರೆ ಎಲ್ಲಾ ಕೊಡಾಕ್ ಕುಂತಿರಬಹುದು, ಆ ರೀತಿ ಕಾಣ್ತೈತಿ. ಅದ್ರ ತೆಗೆದು 10 ರೂಪಾಯಿ ನೋಟು ಕೊಡ್ತಾರ. ಎಣಸೋದು ಎಲ್ಲ ಎಣಿಸ್ತಾರ, ತೆಗೆದು ಎಷ್ಟು ಕೊಡ್ತಾರ, 10 ರೂಪಾಯಿ ನೋಟು ಕೊಡ್ತಾರ. ಭಾಳ ಕೊಡಾಕ್ ಕುಂತಿರಬಹುದು ಬಿಡವ. ಹಜರತ್ ಅಲಿ ಏನ್ ಮಾಡ್ತಿದ್ರು, ರಾತ್ರಿಯಲ್ಲಿ ದಾನ ಮಾಡ್ತಿದ್ರು, ಅಲ್ಲಾಹನ್ಗೆ ಬಿಟ್ಟು ಬೇರೆ ಯಾರಿಗೆ ಗೊತ್ತಾಗ್ಬಾರ್ದು. ಅವ್ರ ಬಗ್ಗೆ ಕುರಾನ್ನ ಆಯತನ ಬಂದಿದೆ ಅವ್ರ ಮೇಲೆ. ಹಜರತ್ ಅಲಿ ಅವರು ಮಾಡೋದು ನೋಡಿದ್ರೆ ಹಜರತ್ ಫಾತಿಮಾ ಎಂತಾದ್ರು ಮನೆ ಅಂದ್ರೆ, ಮನೆಯಲ್ಲಿ ಭಾಳ ಕಷ್ಟವನ್ನಿತ್ತು. ಹಜರತ್ ಹಸನ್ ಹುಸೇನ್ಗೆ ಜ್ವರ ಜಾಸ್ತಿ ಬಂದಿತ್ತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದಿದ ನಂತರ ಏನಾಯ್ತು, ಫಾತಿಮಾ ಯಾಕೆ ಈ ರೀತಿ ಕುಂತಿದ್ಯಾ, ಯಾ ರಸೂಲುಲ್ಲಾಹ್, ಅವ್ರಿಗೆ ಜ್ವರ ಜಾಸ್ತಿ ಬಂದಿದೆ ಯಾ ರಸೂಲುಲ್ಲಾಹ್. ಹಜರತ್ ಫಾತಿಮಾ ಅವ್ರು ಏನು ಮಾಡಿದ್ರು, ಅಲ್ಲಾಹನ ಕಡೆ ದುವಾ ಮಾಡಿದ್ರು, ಯಾ ಅಲ್ಲಾಹ್ ನನ್ನ ಮಕ್ಕಳಿನ ಜ್ವರವನ್ನು ಪೂರ್ತಿ ಮುಕ್ತ ಆಗಲಿ ಅಲ್ಲ, ಅವ್ರಿಗೆ ಶಿಫಾ ಕೊಡು ಯಾ ಅಲ್ಲಾಹ್, ಅವ್ರ ಜ್ವರವನ್ನು ದೂರ ಆಗಿದ್ರೆ ನಾನು 3 ರೋಜಾ ಇಡ್ತೀನಿ ಯಾ ಅಲ್ಲಾಹ್. ನೋಡ್ರಿ ನಿಯತು ಮನ್ನತು ಬೇಡಿಕೆ ಯಾವ ರೀತಿ ಕೇಳಕ್ ಕುಂತಿದ್ದಾರೆ ಹಜರತ್ ಫಾತಿಮಾ. ಅಲ್ಲಾಹನ ಕಡೆ ದುವಾ ಮಾಡ್ಕೊಳಕ್ ಕುಂತಿದ್ದಾರೆ. ಇವತ್ತು ನಾವು ಏನು ಮಾಡಬೇಕು, ಈ ರೀತಿ ನಮ್ಮ ಮೇಲೆ ಜಾಯಿಜ್ ಇದೆ ಶರೀಯತ್ನಲ್ಲಿ. ಇವತ್ತು ನಾವು ಏನು ಮಾಡ್ತೀವಿ ಅಂದರೆ, ಈ ರೀತಿ ನಾವು ಅಲ್ಲಾಹನ ಕಡೆ ಕೇಳಕ್ ಕುಂತಿಲ್ಲ, ನಾವು ಕೇಳಿದ್ರೆ ಬೇರೆ ಕೇಳ್ತೀವಿ. ಅದು ಕಡಿಮೆ ಖರ್ಚಿನಲ್ಲಿ ಆ ದುವಾ ನಿಮ್ಮ ದೊಡ್ಡದಿರಲಿ, ಖರ್ಚು ಕಡಿಮೆ ಇರಲಿ. ನಮ್ದು ದುವಾ ಸಣ್ಣದು, ಖರ್ಚು ಎಕ್ದಮ್ ದುಡ್ದಿದ್ದು 1 ತಿಂಗಳದು ಪೇಮೆಂಟ್ ಏನಿದೆ ಅದರ ಒಳಗಿನ ಹಾಕಬೇಕು. ಹಜರತ್ ಫಾತಿಮಾ ಏನು ಮಾಡಿದ್ರು, ಯಾ ಅಲ್ಲಾಹ್ ಶಿಫಾ ಕೊಡು ಯಾ ಅಲ್ಲಾಹ್, ನಾನು 3 ರೋಜಾ ಇಡ್ತೀನಿ. ಹಜರತ್ ಹಸನ್ ಹುಸೇನ್ ಜ್ವರವನ್ನು ಶಿಫಾ ಆಯಿತು. ಆಗಿದ ನಂತರ ಹಜರತ್ ಫಾತಿಮಾ ಬಿಂತಿ ಅಸದವರು ಹಜರತ್ ಫಾತಿಮಾ ರದಿಯಲ್ಲಾಹು ತಆಲಾ ರೋಜಾವನ್ನು ಇಟ್ಟಿದ್ರು. ಹಜರತ್ ಅಲಿ ರದಿಯಲ್ಲಾಹು ಹೊರಗಡೆ ಹೋಗಿ ಕೆಲಸವನ್ನು ಮಾಡಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಬಂದಿದ್ದಾರೆ. 5 ರೊಟ್ಟಿಯನ್ನು ಆಯಿತು ಅದರೊಳಗೆ ತಯಾರಿ ಮಾಡಿ ಇಫ್ತಾರ ಮಾಡಕ್ಕೆ ಕುಂತಿದ್ರು. ಕುಂತಿದ್ದ ನಂತರ ಏನಾಯ್ತು ಅಂದರೆ, ಒಬ್ಬ ಇನ್ನೂ ರೋಜಾ ಬಿಡಾಕ್ ಕುಂತಿದ್ದಾರೆ. ಇಷ್ಟೇ ಸಂದರ್ಭದಲ್ಲಿ ಒಬ್ಬ ಭಿಕ್ಷೆ ಬೇಡವ ಫಕೀರ್ ಬಂದ. ಅಹ್ಲೆ ಬೈತಿನ ಮನೆಯವರು, ನಿಮ್ಮ ಮನೆಯಲ್ಲಿ ಯಾರು ಬರುತ್ತಾರೆ, ಖಾಲಿ ಕೈನಿಂದ ಯಾರು ಹೊರಗಡೆ ಹೋಗಿಲ್ಲ, ನಾನು 3 ದಿನ ಆಯಿತು ಊಟ ಮಾಡಿಲ್ಲ, ನನಗೆ ಏನಾದರೂ ಊಟಕ್ಕೆ ಕೊಡ್ರಿ. ರೋಜಾ ಬಿಡಾಕ್ ಕುಂತಿದ್ದಾರೆ. ಆದ್ರೆ ಏನು ಮಾಡಿದ್ರು ಅವರು,
ರೋಜಾ ಬಿಡೋದು ಮುಂಚೆ ಏನು ಮಾಡಿದ್ರು, ಎಲ್ಲ 5 ರೊಟ್ಟಿಗಳು ಆ ಭಿಕ್ಷೆ ಬಿಡುವ ಫಕೀರ್ಗೆ ಕೊಟ್ಟು ಕಳಿಸಿದ್ರು. ಹಾಗೆ ನೀರಿನಿಂದ ರೋಜಾವನ್ನು ಬಿಟ್ಟಿದ್ರು. ಮತ್ತು 2ನೇ ದಿನ ಅದೇ ಆಯಿತು. ಹೇಗೆ ರೋಜಾ ಬಿಡಕ್ಕೆ ಕುಂತಿದ್ರು, ಮತ್ತು ಒಬ್ಬ ಯತೀಮ್ ಬಂದ, ತಾಯಿ ತಂದಿರೋ ಮಗು ಬಂತು. ನನ್ನ ಕಡೆ ನನ್ನ ತಾಯಿ ತಂದಿಲ್ಲ, ನನಗೆ ರೊಟ್ಟಿ ಮಾಡಿ ಕೊಡೋರು. ಐ ಫಾತಿಮಾ, ಐ ನನ್ನ ತಾಯಿ, ನನಗೆ ಊಟ ಕೊಡು ಏನಾದರೆ. ಇನ್ನೂ ರೋಜಾ ಇಫ್ತಾರಿ ಮಾಡಕ್ಕೆ ಕುಂತಿದ್ರು. ಇಷ್ಟೇ ತನಕ ಹೇಗೆ ಕೇಳಬೇಕಾಗಿತ್ತು, ಅವರು ಮತ್ತು 5 ರೊಟ್ಟಿ ಅವನಿಗೆ ಕೊಟ್ಟು ಕಳಿಸಿದ್ರು. ಮತ್ತು 4ನೇ ದಿನಕ್ಕೆ ಒಬ್ಬ ಕೈದಿ ಬಂದ, ಜೈಲಿಂದ ಬಿಡುಗಡೆ ಆಗಿದ್ದು ವ್ಯಕ್ತಿ ಬಂದ. ನಾನು ಜೈಲಿನಲ್ಲಿ ಇದ್ದಿದ್ದ ನಂತರ ಸರಿಯಾಗಿ ಊಟ ಮಾಡಿಲ್ಲ. ಐ ಫಾತಿಮಾ, ನಿಮ್ಮ ಮನೆಯಲ್ಲಿ ಬಂದಿದ್ದ ನಂತರ ಒಳ್ಳೆವಾದ ಊಟ ಸಿಗ್ತೈತೆ ಅಂತೆ, ನನಗೆ ಊಟ ಕೊಡ್ರಿ. 3ನೇ ದಿನನೇ ಏನು ಮಾಡಿದ್ರು, ಅವರು ಊಟ ಇಟ್ಕೊಂಡಿಲ್ಲ, ಬಂದಿದ್ದು ಭಿಕ್ಷೆ ಕೊಟ್ಟು ಕಳಿಸಿದ್ರು. ನೋಡ್ರಿ, ಈ ರೀತಿ 3ನೇ ದಿನ ಆಗಿದ್ರೆ ಜನರಿಗೆ ದಾನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಹಜರತ್ ಫಾತಿಮಾ ಬಿಂತಿ ಅಸದ್ ರದಿಯಲ್ಲಾಹು ತಆಲಾ ಅನ್ಹಾರು, ಹಜರತ್ ಫಾತಿಮಾ ರದಿಯಲ್ಲಾಹು ತಆಲಾ ಅನ್ಹಾರು. ठीक है, ಹಜರತ್ ಅಲಿಯವ್ರದ್ದು ನೋಡ್ರಿ ಫಾತಿಮಾನೇ ಇದೆ, ಅವ್ರ ತಾಯಿ ಎಂತ ಹೆಸರನ್ನೇ ಫಾತಿಮಾ ಇದೆ. ठीक है, ಅವ್ರದ್ದು ಅಸದ್ ಬರ್ತೈತಿ, ಇವ್ರದ್ದು ಜಹರಾ ಅಂತ ಬರ್ತೈತಿ. ठीक है, ಈ ರೀತಿ ಹಜರತ್ ಅಲಿ ರದಿಯಲ್ಲಾಹು ಇನ್ನೂ ಬಹಳಷ್ಟು ಕರಾಮಾತ್ ಇದೆ. ಅವ್ರು ಇಡೀ ಜೀವನ ಬರೀ ಅಲ್ಲಾಹ್ಗಾಗಿ ಅವರು ತ್ಯಾಗ ಮಾಡಿದ್ರು. ಇಲ್ಲಿ ತನಕ ಬಂದಿದೆ, ಒಂದು ಸಾರಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಜರತ್ ಅಲಿಯವ್ರ ತೊಡಿ ಮೇಲೆ ಮಲಗಿದ್ರು. ನಿದ್ದಿನಲ್ಲಿ ಕನಸನಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಹಜರತ್ ಅಲಿ ರದಿಯಲ್ಲಾಹು ಈ ರೀತಿ ಕುಂತಿದ್ದಾರೆ, ಅವರು ತೊಡಿ ಮೇಲೆ ಹುಜೂರ್ ಸಲ್ಲಂ ಮಲಗಿದ್ದಾರೆ ಆರಾಮಾಗಿ. ಹಜರತ್ ಅಲಿಯವ್ರು ನೋಡಿದ್ರೆ ಅಸರ್ ನಮಾಜಿನ ಸಮಯ ಆಗಿದೆ. ಈಗ ನಮಾಜ್ ಮಾಡಬೇಕಂದ್ರೆ ಇವ್ರಿಗೆ ಎಬ್ಬೆಸಬೇಕು, ಇವ್ರಿಗೆ ಎಬ್ಬಸಿದ್ರೆ ನಿದ್ದೆ ಕೆಡ್ತೈತಿ. ಮತ್ತು ಹಜರತ್ ಅಲಿ ಏನು ಯೋಚನೆ ಮಾಡಿದ್ರು, ನಮಾಜ್ ನನಗೆ ಸಿಕ್ಕಿದೆ ನನ್ನ ಹುಜೂರ್ನಿಂದನೇ, ನಮಾಜ್ ಹೋಗ್ಲಿ, ನನ್ನ ಹುಜೂರ್ ನಿದ್ದೆಯನ್ನು ಕೆಡಬಾರ್ದು, ಅವರು ಆರಾಮಾಗಿ ಮಲಗಲಿ, ಅವರು ಆರಾಮನ್ನು ಮಾಡಲಿ ಅಂತೂ ಹಜರತ್ ಅಲಿಯವರು ಹಾಗೆ ಕುಂತಿದ್ರು. ಕಣ್ಣಿನಿಂದ ನೀರನ್ನು ಬರ ಕುಂತಿದೆ, ಏಕೆಂದರೆ ನಮಾಜಿನ ಸಮಯ ಕಳ್ಯಾಕ ಕುಂತಿದೆ. ನಮಾಜಿನ ಸಮಯ ಹೋಗೋದು ಅದೇ ಒಂದು ದುಃಖನೇ ಇದೆ, ಇಲ್ಲಿ ಒಂದು ಪ್ರೀತಿನೇ ಇದೆ ತೊಡಿ ಮೇಲೆ. ನಮಾಜಿನ ದುಃಖ, ಹುಜೂರಿನ ಪ್ರೀತಿ. ನೋಡ್ರಿ ಎಂಥದ್ದು ವಿಚಿತ್ರವಾದ ಅವರು ಆ ರುಚಿ ತಗೊಳಕ್ ಕುಂತಿರಬಹುದು. ಅಂತ ಸಂದರ್ಭದಲ್ಲಿ ಆ ಕಣ್ಣಿನ ನೀರು ಹುಜೂರಿನ ಮುಖದ ಮೇಲೆ ಬಿದ್ದಿದ್ದ ನಂತರ ಏನಾಯ್ತು ಅಂದ್ರೆ ಹುಜೂರ್ ಸಲ್ಲಂ ಕಣ್ಣು ತೆಗೆದ್ರಿ. ಅಲ್ಲಿ ಏಕೆ ಕೇಳಾಕ್ ಕುಂತಿದ್ದೀರಾ, ಏನಾಯ್ತು? ಯಾ ರಸೂಲಲ್ಲಾಹ್, ಸಮಯ. ಯಾ ರಸೂಲಲ್ಲಾಹ್, ನೋಡ್ರಿ ಸಮಯ. ಯಾ ರಸೂಲಲ್ಲಾಹ್, ಏನಾಯ್ತು? ಯಾ ರಸೂಲಲ್ಲಾಹ್, ಅಸರ್ ನಮಾಜಿನ ಸಮಯ ಹೋಯ್ತು. ಯಾ ರಸೂಲಲ್ಲಾಹ್, ಸೂರ್ಯನು ಮುಳುಗಿದೆ. ಯಾ ರಸೂಲಲ್ಲಾಹ್, ಮುಳುಗೋದು ಮುಂಚೆ ನಮಾಜ್ ಮಾಡಬೇಕಿತ್ತು. ಯಾ ರಸೂಲಲ್ಲಾಹ್, ಸೂರ್ಯ ಮುಳುಗಿದೆ. ಯಾ ರಸೂಲಲ್ಲಾಹ್, ಈಗ ನಮಾಜ್ ಮಾಡೋಕೆ ಸಮಯ ಇಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇದು ಹೇಗೆ ಕೇಳಬೇಕಿತ್ತು? ಅಲ್ಲಾಹನ ಕಡೆ ದುಆ ಮಾಡಿದ್ರು, ಯಾ ಅಲ್ಲಾಹ್, ಅಲಿ ನನ್ನ ನಿದ್ದೆಗಾಗಿ ತನ್ನ ನಮಾಜನ್ನು ಕಳ್ಕೊಂಡಿದ್ದಾನೆ. ಯಾ ಅಲ್ಲಾಹ್, ನನಗಾಗಿ ಇನ್ನೊಮ್ಮೆ ಸೂರ್ಯಗೆ ಎಬಸು. ಯಾ ಅಲ್ಲಾಹ್, ಹೇಗೆ ದುಆ ಮಾಡಬೇಕು? ಮುಳುಗಿದ ಸೂರ್ಯ ಹೊರಗಡೆ ಬಂತು. ಮುಳುಗಿದ ಸೂರ್ಯ ಹೊರಗಡೆ ಬಂತು. ಹೇಗೆ ಬರಬೇಕಾಗಿತ್ತು? ಹಜರತ್ ಅಲಿಗೆ ಹೇಳಿದ್ರು, ಐ ಅಲಿ, ಇನ್ನೊಮ್ಮೆ ನೀನು ನಮಾಜ್ ಮಾಡ್ಕೊ, ನೀನು ಸಮಯ ಈಗ ಸ್ಟಾರ್ಟ್ ಆಗಿದೆ ನೋಡ್ರಿ. ಇದು ಪ್ರೀತಿ ಇರ್ತೈತಿ, ಹಜರತ್ ಅಲಿಯವ್ರ ಪ್ರೀತಿ. ಇಂಥ ಹಜರತ್ ಅಲಿ ಎಂಥ ಜ್ಞಾನ ಇತ್ತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲೇ ತನಕ ಹೇಳ್ತಾರೆ, ನಾನು ಸಮುದ್ರ, ಜ್ಞಾನ ಶಿಕ್ಷಣದ ನಾನು ಸಮುದ್ರ. ಆ ಸಮುದ್ರದ ಕದ ಹಜರತ್ ಅಲಿ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹಜರತ್ ಅಲಿ ಅವರು ಇದ್ದಾರೆ. ಹಜರತ್ ಅಲಿಯವ್ರದ್ದು ಒಂದು ಕಡಗ ಇತ್ತು. ಆ ಕಡಗದ ಹೆಸರೇನು? ಜುಲ್ಫಕಾರ್. ಏನು? ಜುಲ್ಫಕಾರ್, 2 ಮುಖದ್ದು ಕಡಗದು. ಹೀಗೆ ನಾವು ಒಂದೇ ಮುಖದ್ದು ನಾವು ನೋಡಿದ್ದೇವೆ ಚೂಪಾಗಿ. ಹಜರತ್ ಅಲಿಯದು ಕಡಗನೇ ಬೇರೆ ಇತ್ತು, 2 ಮುಖದ್ದು ಕಡಗ ಇತ್ತು. ಅವರು ಯುದ್ಧದಲ್ಲಿ ಹೋಗಿದ್ದ ನಂತರ ಎಷ್ಟೋ ಜನರು ಭಯ ಪಡೆದು ಓಡಿ ಹೋಗ್ತಿದ್ರು. ಅಂಥದ್ದು ಶಕ್ತಿ, ಅಂಥದ್ದು ಶುಜಾಅತ್, ಅಂಥದ್ದು ಜ್ಞಾನ, ಆ ರೀತಿ ಎಲ್ಲ ಥರದ ಪವರ್ಫುಲ್ ಇದ್ರು ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅನ್ಹು.